ಹಾಯ್ ಎಲ್ರಿಗೂ. ಇವತ್ತು ನಾನು ಎಲ್ಲ ಥರದ ಸೊಪ್ಪು ಮತ್ತು ಎಲ್ಲ ಥರದ ತರಕಾರಿನ ಯೂಸ್ ಮಾಡಿ ಒಂದು ಪರೋಟ ಥರ ಮಾಡ್ತಾಯಿದ್ದೀನಿ. ಇದನ್ನು ನಮ್ಮ ಉತ್ತರ ಕರ್ನಾಟಕದ ಸೈಡು ತಾಲಿಪಟ್ಟಿ ಅಂತಾರೆ. ಆದರೆ ಬೆಂಗಳೂರು ಜನಕ್ಕೆ ಇದು ಅಷ್ಟಾಗಿ ಗೊತ್ತಿಲ್ಲ ಅನ್ಕೋತೀನಿ. ಮೊದಲಿಗೆ ಇದಕ್ಕೆ ಬೇಕಾಗಿರೋದು ಈರುಳ್ಳಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಆದಮೇಲೆ ನಾವು ಹಸಿಮೆಣ್ಸಿಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಉಪ್ಪು, ಜೀರಿಗೆ ಹಾಕಿ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ತೀವಿ. ಆಮೇಲೆ ಮೆಕ್ಕೆಜೋಳದ ಹಿಟ್ಟು, ಇದು ಮೆಕ್ಕೆಜೋಳದ ಹಿಟ್ಟು ನಾವು ಯಾವ ಪ್ರಮಾಣದಲ್ಲಿ ಮಾಡ್ಕೋತೀವಿ ಅಷ್ಟು ಬೇಕಾಗುತ್ತೆ ಅದು. ಮತ್ತು ಇದು ಹೆಸರು ಕಡಲೆಬೇಳೆ, ಮೆಂತ್ಯ ಕಾಳು ಮತ್ತು ಜೀರಿಗೆ ಹಾಕಿ ಇದನ್ನು ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಿ. ಆ ಸೊಪ್ಪು ಹಾಕ್ತಾಯಿದ್ದೀನಿ. ಮತ್ತು ಇದು ಅಜ್ವಾನ ಹಾಕಿ ಅದನ್ನು ಒಂದು ಸ್ವಲ್ಪ ಕೈಯಲ್ಲಾದರೂ ತಿಕ್ಕಿ ಹಾಕ್ಬೋದು, ಇಲ್ಲಾಂದರೆ ಕುಟ್ಟಿ ಬೇಕಾದರೂ ಹಾಕ್ಬೋದು. ಆಮೇಲೆ ಸ್ವಲ್ಪ ಜೀರಿಗೆ ಆದಮೇಲೆ ನಾವು ಈರುಳ್ಳಿ, ಟೊಮೆಟೊ ಮತ್ತು ಶುಂಠಿ, ಬೆಳ್ಳುಳ್ಳಿ, ಇನ್ನೊಂದು ಚೂರು ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹುರ್ಕೊಂಡು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಿ. ಆ ಪೇಸ್ಟನ್ನು ಕೂಡ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸ್ವಲ್ಪನೇ ಆ್ಯಡ್ ಮಾಡಿ ಹಾಕ್ತಾ ಹೋಗಬೇಕು. ಇದು ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಬರೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅದು ಈ ರೀತಿ ರೆಡಿ ಆಗುತ್ತೆ. ಈ ರೀತಿ ರೆಡಿ ಆದಮೇಲೆ ಅದನ್ನು ಸ್ವಲ್ಪನೇ ಚಪಾತಿ ಹಿಟ್ಟು ನಾವು ಯಾವ ಅಳತೆಗೆ ತೊಗೋತೀವೋ ಅಷ್ಟು, ನಾವು ಯಾವ ಸೈಜಲ್ಲಿ ಮಾಡ್ತೀವೋ ಅಷ್ಟು ಬೇಕಾಗುತ್ತೆ. ಅದಕ್ಕೆ ನಾವು ಪೇಪರು ಅಥವಾ ಬಟ್ಟೆ ಮೇಲೆ, ವೆಟ್ಟಾಗಿರೋ ಬಟ್ಟೆ ಮೇಲೆ ನಾವು ಲಟ್ಟಿಸ್ಕೋಬೇಕು. ಇಲ್ಲಾಂದರೆ ನಾವು ಪ್ಲಾಸ್ಟಿಕ್ ಪೇಪರ್ ಮೇಲೆ ಹಾಕ್ಕೊಂಡ್ರೂ ನಡೆಯುತ್ತೆ. ಇದನ್ನು ನಾವು ಸ್ವಲ್ಪ ದಪ್ಪದಾಗಿ ಪರೋಟ ಥರ ಆಗುತ್ತೆ. ಇದನ್ನು ಲಟ್ಟಿಸ್ಕೊಂಡು ನಾವು ಹಂಚಿನ ಮೇಲೆ ಹಾಕಿ ಎಣ್ಣೆ ಹಾಕಿ 2 ಸೈಡು ಬೆನೆಸ್ಕೊಂಡ್ರೆ ಇದು ಎಲ್ಲ ಥರದ ತರಕಾರಿ ಮತ್ತು ಎಲ್ಲ ಥರದ ಸೊಪ್ಪನ್ನು ಹಾಕಿ ಮಾಡಿರುವಂಥ ಪರೋಟ ತಿನ್ನೋದಕ್ಕೆ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ.